News sponsored by Advait Hyundai. Contact Madikeri, Cardamom Society Building, behind BSNL office, Kohinoor Road, Madikeri. ಜಿಎಲ್ ಆಚಾರ್ಯ, ಪುತ್ತೂರು, ಹಾಸನ ಹಾಗೂ ಸುಳ್ಯ. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ, ಗೋರಿಗೊಪ್ಪ. ಟಾಟಾ ವೈರಾನ್. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕ್ ಅಂಡ್ ರೆಸಾರ್ಟ್. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. ಕೂರ್ಗಟ್ ಮೂವರ್ಸ್, ಹೋಟೆಲ್ ಅಮೆಜಾನ್, ಇಲ್ವಾಲ್, ಮಲ್ಟಿ ಕ್ಯೂಸಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್. ಮಡಿಕೇರಿಯಲ್ಲಿ ಮೇಳೈಸಿದ ಬಂಟರ ಸಮಾವೇಶ. ಸಮುದಾಯ ಬಾಂಧವರ ಆಕರ್ಷಕ ಮೆರವಣಿಗೆಯ ಮೆರುಗು. ತುಳು ಭಾಷಿಕರು ಮಾತೃಭಾಷೆಯ ಉಳಿವಿಕೆಗೆ ಪಣ ತೊಡಿ. ಶ್ರೀ ಗುರುದೇವಾನಂದ ಸ್ವಾಮೀಜಿ ಕರೆ. 1099 ಗೋಲುಗಳ ದಾಖಲೆ ಮಾಡಿದ ಕುಪ್ಪಂಡ ಹಾಕಿ ನಮ್ಮೆ. 1328 ಪೆನಾಲ್ಟಿ ಕಾರ್ನರ್ಗಳಲ್ಲಿ 136 ಗೋಲುಗಳು. 2020ರವರೆಗೂ ಹಾಕಿ ಸಾರಥ್ಯ ವಹಿಸಲು ಕೊಡವ ಕುಟುಂಬಗಳು ರೆಡಿ. ಕರ್ನಾಟಕಕ್ಕೆ ಗಾಂಧೀಜಿ ಕಾಲಿಟ್ಟ ಮೊದಲ ಹೆಜ್ಜೆಯ ಶತಮಾನೋತ್ಸವ ಸಂಭ್ರಮ. ಕೊಡಗಿಗೂ ಮಹಾತ್ಮನ ಭೇಟಿಯ ಸ್ಮರಣೆ. ಮಡಿಕೇರಿಯಲ್ಲಿ ಗೌರವ ನಮನ ಸಲ್ಲಿಕೆ. ಹಣದ ಬೆಳೆ ಶುಂಠಿ ಕೃಷಿಯತ್ತ ಎಲ್ಲರ ಚಿತ್ತ. ಶುಂಠಿ ಬೆಳೆಯಲ್ಲೂ ಮಣ್ಣಿನ ಫಲವತ್ತತೆಗೆ ಒತ್ತು. ಸಾವಯವ ಶುಂಠಿ ಬೆಳೆಯುವ ತೊರೆನೂರು ಕೃಷಿಕನ ಯಶೋಗಾಥೆ. ನಮಸ್ಕಾರ, ಟಿವಿ1 ನ್ಯೂಸ್ಗೆ ಸ್ವಾಗತ. ನಾನು ಸರಿಷ್ಮಾ. ಭಾಷೆಯೊಂದು ನಾಶವಾದಲ್ಲಿ ಆ ಭಾಷೆ ಮಾತನಾಡುವವರ ಸಂಸ್ಕೃತಿಯು ನಾಶವಾಗುತ್ತದೆ. ಹೀಗಾಗಿ ತುಳು ಭಾಷಿಕರು ಮಾತೃಭಾಷೆಯ ಉಳಿವಿಗೆ ಪಣ ತೊಡಬೇಕಾದ ಅನಿವಾರ್ಯತೆ ಇದೆ ಎಂದು ಒಡಿಯೂರು ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಕರೆ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಸಂಭ್ರಮದಿಂದ ಜರುಗಿದ ಕೊಡಗು ಜಿಲ್ಲಾ ಬಂಟರ ಸಮಾವೇಶದಲ್ಲಿ ಸ್ವಾಮೀಜಿಗಳು ಮಾತನಾಡಿದರು. ಕೊಡಗು ಜಿಲ್ಲಾ ಬಂಟರ ಸಂಘದ ವತಿಯಿಂದ ಮಡಿಕೇರಿಯಲ್ಲಿ ಜಿಲ್ಲಾ ಬಂಟರ ಸಮಾವೇಶ ಜನಾಂಗ ಬಾಂಧವರ ಸಂಭ್ರಮದಿಂದ ಜರುಗಿತು. ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಒಡಿಯೂರು ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರು ದೇವಾನಂದ ಸ್ವಾಮೀಜಿ, ಯಾವುದೇ ಭಾಷೆ ಸಮಾಜದ ಎಲ್ಲರನ್ನ ಒಂದು ಮಾಡುತ್ತದೆ. ಅಂತೆಯೇ ಆಯಾ ಜನಾಂಗದ ಭಾಷೆ ಆಯಾ ಜನಾಂಗದ ಬೆಳವಣಿಗೆಗೆ ಕಾರಣವಾಗುತ್ತದೆ. ತುಳುನಾಡಿನಲ್ಲಿ ಅತ್ಯಂತ ಹೆಚ್ಚಾಗಿ ಬಳಕೆಯಲ್ಲಿದ್ದ ಬಂಟರ ಮಾತೃಭಾಷೆ ತುಳು ಇದೀಗ ಬೆರಕೆಯಾಗುತ್ತಿದೆ. ಶುದ್ಧವಾದ ತುಳು ಭಾಷೆಯನ್ನ ಯಕ್ಷಗಾನದಲ್ಲಿ ಮಾತ್ರ ಕೇಳಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟರು. ಯಕ್ಷಗಾನವು ಖಂಡಿತವಾದ ಒಂದೇ ಒಂದು ಬೇರೆ ಭಾಷೆ ಕೈಗೆ ಸೇರುತ್ತಾ ಅಶುದ್ಧ ಒಂದೇ ಭಾಷೆ ಬೇರೆಗೆ ಸಾಧ್ಯತೆ ಕೂಡ ಬರೀಕ ಕಸಿಗಟ್ಟಿನಲ್ಲಿ ಬೇರೆಗೆ ಸಾಧ್ಯತೆ ಶುದ್ಧವಾದ ಕನ್ನಡ. ತುಳು ಬಂಟ ಸಮುದಾಯದ ಹೃದಯದ ಭಾಷೆ. ಇದನ್ನು ಸದಾ ಸಂರಕ್ಷಿಸಿ ಎಂದು ಸ್ವಾಮೀಜಿಗಳು ಕರೆ ನೀಡಿದರು. ಬಂಟರಿಗೆ ರಕ್ತಗತವಾದ ನಾಯಕತ್ವದ ಗುಣ ಇದೆ ಎಂದು ಶ್ಲಾಘಿಸಿದ ಸ್ವಾಮೀಜಿ, ತನ್ನ ಬೆಳವಣಿಗೆಯೊಂದಿಗೆ ಮತ್ತೊಬ್ಬರನ್ನು ಬೆಳೆಸುವ ಧರ್ಮ ಪ್ರಜ್ಞೆಯ ಗುಣವನ್ನ ಬಂಟ ಜನಾಂಗೀಯರು ಬೆಳೆಸಿಕೊಳ್ಳುವಂತೆ ಸ್ವಾಮೀಜಿ ಸೂಚಿಸಿದರು. ಪರಿವರ್ತನೆ ಆಗ್ತಾನೆ ಅದರ ವಿರುದ್ಧವಾದ ಹೋರಾಟ ಮಹಿಳೆ ಸಿರಿ ಸಮಾಜಗಳು ಜೀರತೆ ಶೂರತೆ ಓಡುವುದು ಕೇಟ ಅದರ ವಿರುದ್ಧವಾದ ಹೋರಾಟ. ಜಿಲ್ಲಾ ಸಮಾವೇಶದಲ್ಲಿ ಬಂಟರ ಸಂಘದ ಜಿಲ್ಲಾಧ್ಯಕ್ಷ ಐತಪ್ಪ ರೈ, ಉಪಾಧ್ಯಕ್ಷ ಬಿಕೆ ರವೀಂದ್ರ ರೈ, ಮಡಿಕೇರಿ ತಾಲೂಕು ಅಧ್ಯಕ್ಷ ಬಿಡಿ ನಾರಾಯಣ ರೈ, ವಿರಾಜಪೇಟೆ ತಾಲೂಕು ಅಧ್ಯಕ್ಷರ ರತ್ನಾಕರ ಶೆಟ್ಟಿ, ಸದಾಶಿವ ಶೆಟ್ಟಿ ಪಾಲ್ಗೊಂಡಿದ್ರು. ಜಿಲ್ಲಾ ಬಂಟರ ಸಮಾವೇಶದ ಹಿನ್ನೆಲೆಯಲ್ಲಿ ಮಡಿಕೇರಿಯ ಮುಖ್ಯ ರಸ್ತೆಯಲ್ಲಿ ಕಲಾ ಜಾಥೆಗಳ ವೈಭವದ ಮೆರವಣಿಗೆ ಜರುಗಿತು. ಆಕರ್ಷಕ ಮೆರವಣಿಗೆಯನ್ನ ಮಡಿಕೇರಿಯಲ್ಲಿ ಸಾವಿರಾರು ಜನ ಕಣ್ತುಂಬಿಕೊಂಡ್ರು.
ನ್ಯೂಸ್ ಮಡಿಕೇರಿ. ವಿರಾಜಪೇಟೆಯಲ್ಲಿ ನಡೆದ ಕುಪ್ಪಂಡ ಕಪ್ ಹಾಕಿ ಉತ್ಸವ ಫೈನಲ್ಸ್ ತಲುಪಿದೆ. 23 ದಿನಗಳ ಹಾಕಿ ನಮೆಯಲ್ಲಿ 253 ತಂಡಗಳ 4554 ಆಟಗಾರರು ಪಾಲ್ಗೊಂಡು ದಾಖಲೆ ಮಾಡಿದ್ದಾರೆ. ಈ ಬಾರಿಯ ಪಂದ್ಯಾಟದಲ್ಲಿ 1099 ಗೋಲುಗಳು ದಾಖಲಾಗಿದ್ದು ಮತ್ತೊಂದು ವಿಶೇಷ. ಕುಪ್ಪಂಡ ನಂತರ ಮುಂದಿನ ವರ್ಷ ಮಡಿಕೇರಿಯಲ್ಲಿ ಶಾಂತಿಯಂಡ ಕುಟುಂಬ ಹಾಕಿ ನಮೆಗೆ ಸಿದ್ದವಾಗುತ್ತಿದೆ. ವಿರಾಜಪೇಟೆಯಲ್ಲಿ ಕೊಡುವ ಕೌಟುಂಬಿಕ 19ನೇ ವರ್ಷದ ಹಾಕಿ ಹಬ್ಬ ಮುಕ್ತಾಯದ ಹಂತದಲ್ಲಿದೆ. ಶನಿವಾರ ನಡೆಯುವ ಫೈನಲ್ಸ್ನಲ್ಲಿ 7 ಬಾರಿಯ ಚಾಂಪಿಯನ್ ಪಳಂಗಂಡ ತಂಡವು ಚೇಂದಂಡ ತಂಡದ ಯುವ ಪಡೆಯನ್ನ ಚಾಂಪಿಯನ್ ಪಟ್ಟಕ್ಕಾಗಿ ಎದುರಿಸಲಿದೆ. ಅತ್ಯಾಕರ್ಷಕ ರೀತಿಯಲ್ಲಿ ಶನಿವಾರದ ಕುಪ್ಪಂಡ ಫೈನಲ್ಸ್ ನಡೆಯಲಿದೆ. ಈ ಬಾರಿ ನಾಂಗಾಲ ಗ್ರಾಮ ಮೂಲದ ಕುಪ್ಪಂಡ ಕುಟುಂಬಸ್ಥರು ಅತ್ಯಂತ ವ್ಯವಸ್ಥಿತವಾಗಿ ಕೊಡುವ ಕೌಟುಂಬಿಕ ಹಾಕಿ ಹಬ್ಬವನ್ನು ಆಯೋಜಿಸಿದ್ದು ಎಲ್ಲರ ಮೆಚ್ಚುಗೆ ಗಳಿಸಿದೆ. ಸೆಮಿಫೈನಲ್ಸ್ನವರೆಗೆ 23 ದಿನಗಳ ಕಾಲ ನಡೆದ ಕುಪ್ಪಂಡ ಹಾಕಿ ನಮ್ಮಿಯಲ್ಲಿ 253 ಕೊಡುವ ಕುಟುಂಬ ತಂಡಗಳು ಆಟವಾಡಿದ್ದು 4554 ಆಟಗಾರರು ಮೈದಾನಕ್ಕಿಳಿದಿದ್ರು. ಈ ಬಾರಿ ಸೆಮಿಫೈನಲ್ಸ್ ಹಂತದವರೆಗೆ 1099 ಗೋಲು ದಾಖಲಾಗಿದೆ. ಅಂತೆಯೇ 1328 ಪೆನಾಲ್ಟಿ ಕಾರ್ನರ್ಗಳು ದಾಖಲಾಗಿದ್ದು ಈ ಪೈಕಿ 136 ಗೋಲುಗಳಾಗಿ ಪರಿವರ್ತಿತವಾಗಿದೆ. 13 ಪೆನಾಲ್ಟಿ ಸ್ಕೋರ್ಗಳ ಪೈಕಿ 11 ಗೋಲುಗಳು ಮತ್ತು 32 ಟೈಬ್ರೇಕರ್ ಗೋಲುಗಳಾಗಿ ದಾಖಲಾಗಿದೆ. 133 ಗ್ರೀನ್ ಕಾರ್ಡ್, 34 ಯೆಲ್ಲೋ ಕಾರ್ಡ್ಗಳ ಬಳಕೆಯಾಗಿದ್ರೆ ಕುಪ್ಪಂಡ ಕಪ್ನಲ್ಲಿ ರೆಡ್ ಕಾರ್ಡ್ಗಳನ್ನು ಆಟಗಾರರಿಗೆ ಪ್ರದರ್ಶಿಸುವ ಅವಕಾಶ ಬಂದಿಲ್ಲ ಎಂಬುದು ಶಿಸ್ತುಬದ್ಧ ಆಟಕ್ಕೆ ನಿದರ್ಶನ. 34 ಎಂಪೈರ್ಗಳು, 13 ತಾಂತ್ರಿಕ ಪರಿಣಿತರು ಮೈದಾನದಲ್ಲಿ ಯಶಸ್ವಿ ಪಂದ್ಯಾಟಕ್ಕಾಗಿ ಶ್ರಮಿಸಿದ್ದಾರೆ. ಕುಪ್ಪಂಡ ಕಪ್ನ ಮತ್ತೊಂದು ವಿಶೇಷ ಎಂದರೆ ಕೊಂಗೇಟಿರ ಕುಟುಂಬ ತಂಡದ ಅಮೂಲ್ಯ ಅಕ್ಕಮ್ಮ ಗೋಲು ದಾಖಲಿಸುವ ಮೂಲಕ ಪಂದ್ಯಾಟದಲ್ಲಿ ಮೊದಲ ಗೋಲು ಬಾರಿಸಿದ ಏಕೈಕ ಮಹಿಳಾ ಆಟಗಾರ್ತಿ ಎಂಬ ಖ್ಯಾತಿ ಪಡೆದಿದ್ದಾಳೆ. ಕುಪ್ಪಂಡ ಕಪ್ ಹಾಕಿ ಪಂದ್ಯಾವಳಿ ಮುಕ್ತಾಯವಾಗುತ್ತಿದ್ದಂತೆಯೇ ಮತ್ತೊಂದು ಹಾಕಿ ನಮ್ಮೆಗಾಗಿ ಕ್ರೀಡಾ ಪ್ರೇಮಿಗಳು ಮತ್ತೊಂದು ವರ್ಷ ಕಾಯಬೇಕಾಗಿದೆ. ಸತತ 2ನೇ ಬಾರಿಗೆ ವಿರಾಜಪೇಟೆಯಲ್ಲಿ ಕೊಡುವ ಹಾಕಿ ಪಂದ್ಯಾವಳಿ ನಡೆದಿದ್ದು ಮತ್ತೆ ವಿರಾಜಪೇಟೆಯಲ್ಲಿ ಕೊಡುವ ಕೌಟುಂಬಿಕ ಹಾಕಿ ನಡೆಯಲು ಮತ್ತೆ 5 ವರ್ಷ ಬೇಕಾಗುತ್ತದೆ. ಯಾಕೆಂದ್ರೆ ಮುಂದಿನ ವರ್ಷ ಪಂದ್ಯ ಆಯೋಜಿಸುತ್ತಿರುವ ಶಾಂತಿಯಂಡ ಕುಟುಂಬಸ್ಥರು ಮಡಿಕೇರಿಯಲ್ಲಿ ಹಾಕಿ ನಮ್ಮೆ ಆಯೋಜಿಸಿದ್ದಾರೆ. 2017ರಲ್ಲಿ ಬಿದ್ದಾಟಂಡ, 2018ರಲ್ಲಿ ಕುಲ್ಲೇಟಿರ, 2019ರಲ್ಲಿ ಅಪ್ಪಚಟೋಳಂಡ ಕುಟುಂಬಸ್ಥರು ನಾಪೋಕ್ಲು ಮೈದಾನದಲ್ಲಿ ಹಾಕಿ ನಮ್ಮೆ ಆಯೋಜಿಸಿದ್ದಾರೆ. 2020ರಲ್ಲಿ ಅದೇಂಗಡ ಹಾಕಿ ಹಬ್ಬ ಬಾಳೆಲಿಯಲ್ಲಿ ನಡೆಯಲಿದೆ. ಹೀಗಾಗಿ ವಿರಾಜಪೇಟೆಯಲ್ಲಿ ಮುಂದಿನ 5 ವರ್ಷಗಳ ಕಾಲ ಹಾಕಿ ಹಬ್ಬ ನಡೆಯುವುದಿಲ್ಲ. ಏನೇ ಇರಲಿ, 2004 ಸೇರಿದಂತೆ 2008ರಿಂದ 2013ರವರೆಗೆ ಕೊಡುವ ಕೌಟುಂಬಿಕ ಹಾಕಿ ಚಾಂಪಿಯನ್ ತಂಡವಾದ ಪಳಗಂಡ ತಂಡ ಮತ್ತೊಮ್ಮೆ ಹಾಕಿ ಚಾಂಪಿಯನ್ ಆಗುತ್ತದೆಯೋ ಅಥವಾ ಹೊಸ ತಂಡ ಚೇಂದಂಡ ಈ ಬಾರಿ ಹಳೆ ಹುಲಿಗೆ ಹುಲ್ಲು ತಿನ್ನಿಸಿ ಚಾಂಪಿಯನ್ ಪಟ್ಟ ಪಡೆಯುತ್ತದೆಯೋ ಎಂಬ ಹಾಕಿ ಕದನ ಕುತೂಹಲ ಸದ್ಯಕ್ಕಿದೆ. ಶನಿವಾರ ಮಧ್ಯಾಹ್ನ 1 ಗಂಟೆಗೆ ಚಾಂಪಿಯನ್ ಯಾರೆಂಬ ಪ್ರಶ್ನೆಗೆ ಉತ್ತರ ದೊರಕಲಿದೆ. ಟಿವಿ1 ಸ್ಪೆಷಲ್ ರಿಪೋರ್ಟ್ ಅನಿಲ್ ಹೆಚ್.ಟಿ. ಮಡಿಕೇರಿ. ಕರ್ನಾಟಕಕ್ಕೆ ಗಾಂಧೀಜಿ ಕಾಲಿಟ್ಟು 100 ವರ್ಷ ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆ ಮಡಿಕೇರಿಯ ಗಾಂಧಿ ಮಂಟಪದಲ್ಲಿ ಗೌರವ ನಮನ ಸಲ್ಲಿಸಲಾಯಿತು. ಕರ್ನಾಟಕದಲ್ಲಿ ಗಾಂಧೀಜಿಯವರ ಮೊದಲ ಹೆಜ್ಜೆಯ ಶತಮಾನೋತ್ಸವ ಸರಳವಾಗಿ ಜರುಗಿತು. ಗಾಂಧೀಜಿ ಕೊಡಗಿಗೆ ಭೇಟಿ ನೀಡಿದ್ದನ್ನ ಈ ಸಂದರ್ಭ ಸ್ಮರಿಸಿಕೊಳ್ಳಲಾಯಿತು. ಮಡಿಕೇರಿಯ ಗಾಂಧಿ ಮಂಟಪದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಗಾಂಧೀಜಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಲಾಯಿತು. ಈ ಸಂದರ್ಭ ಮಾತನಾಡಿದ ಸರ್ವೋದಯ ಸಮಿತಿಯ ಟಿಪಿ ರಮೇಶ್, ಸರ್ಕಾರ ಗಾಂಧೀಜಿ ಕರ್ನಾಟಕಕ್ಕೆ ಪದಾರ್ಪಣೆ ಮಾಡಿ 100 ವರ್ಷ ತುಂಬುತ್ತಿರುವ ಹಿನ್ನೆಲೆ ರಾಜ್ಯಾದ್ಯಂತ ಗಾಂಧೀಜಿಯವರ ಮೊದಲ ಹೆಜ್ಜೆ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದು ತಿಳಿಸಿದರು. 1915 ಮೇ 8ರ ದಿನಾಂಕವನ್ನ ಇವತ್ತು ಶತಮಾನೋತ್ಸವ ದಿನಾಚರಣೆಯಾಗಿ ರಾಷ್ಟ್ರದ ಉದ್ದಗಲಕ್ಕೆ ಆಚರಣೆಯನ್ನ ಮಾಡ್ತಾ ಇದ್ದಾರೆ. 100 ವರ್ಷಗಳ ಹಿಂದೆ ಆಫ್ರಿಕಾದಿಂದ ಬಂದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿ
ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡಬೇಕು ಅಂತ ಹೇಳಿ ಅವರು ಮದ್ರಾಸಿನ ಮೂಲಕ ಕರ್ನಾಟಕಕ್ಕೆ ಪಾದಾರ್ಪಣೆ ಮಾಡ್ತಾರೆ. 1934 ಫೆಬ್ರವರಿ ತಿಂಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಪಂದ್ಯಂಡ ಬೆಳ್ಯಪ್ಪ ಕೇರಳದ ಕಣ್ಣೂರಿನ ಮೂಲಕ ಮಹಾತ್ಮ ಗಾಂಧೀಜಿಯವರನ್ನ ಕೊಡಗಿಗೆ ಕರೆತಂದಿದ್ರು. ಮಹಾತ್ಮ ಗಾಂಧೀಜಿಯವರು ಕೊಡಗು ಜಿಲ್ಲೆಯ ಕೈಕೇರಿ, ಹುದಿಕೇರಿ, ಪೊನ್ನಂಪೇಟೆ, ಗೋಣಿಕೊಪ್ಪ, ಮಡಿಕೇರಿ, ಸುಂಟಿಕೊಪ್ಪಕ್ಕೆ ಭೇಟಿ ನೀಡಿದ್ದರು. ಪೊನ್ನಂಪೇಟೆಯ ರಾಮಕೃಷ್ಣಾಶ್ರಮದಲ್ಲಿ ಮತ್ತು ಮಾಜಿ ಶಾಸಕರಾದ ಹರದೂರಿನ ಗುಂಡುಕುಟ್ಟಿ ಮಂಜುನಾಥಯ್ಯ ಮನೆಯಲ್ಲಿ ತಂಗಿದ್ರು. ಹಾಗೆಯೇ ಕತೆಗಾರ್ತಿ ಗೌರಮ್ಮ ತಾವು ಧರಿಸಿದ್ದ ಚಿನ್ನಾಭರಣವನ್ನ ಗಾಂಧೀಜಿಯವರಿಗೆ ದಾನವಾಗಿ ನೀಡಿ ಪರಿಶಿಷ್ಟರ ಕಲ್ಯಾಣಕ್ಕಾಗಿ ಉಪಯೋಗಿಸಲು ಕೋರಿದ್ದರು ಎಂದು ಟಿಪಿ ರಮೇಶ್ ಸ್ಮರಿಸಿದ್ರು. ಅವರು ಮಲಬಾರು ಪ್ರದೇಶಕ್ಕೆ ಬಂದಾಗ ಕಣ್ಣನೂರಿನಿಂದ ಕೊಡಗಿನ ಗಾಂಧಿ ಅಂತ ಹೆಸರು ಪಡೆದಿರ್ತಕ್ಕಂಥ ಪಂದ್ಯಂಡ ಬೆಳ್ಯಪ್ಪ ಅವರು ಗಾಂಧೀಜಿಯವರನ್ನ ಕೊಡಗಿಗೆ ಕರೆತಂದಿದ್ರು. 1934 ಫೆಬ್ರವರಿಗೆ ಅವರು ಹರಿಜನ ಕೇರಿಗಳನ್ನ ಪ್ರವೇಶ ಮಾಡತಕ್ಕಂಥ ರೀತಿಯಲ್ಲಿ ಅಸ್ಪೃಶ್ಯತೆಯಲ್ಲಿದ್ದಂಥ ಹರಿಜನ ಕೇರಿಗಳನ್ನ ಅವರು ನೋಡಿ ದಕ್ಷಿಣ ಕೊಡಗಿನ ಕೈಕೇರಿ ಹರಿಜನ ಕಾಲೋನಿಗೆ ಪ್ರಥಮ ಭೇಟಿ ಕೊಡ್ತಾರೆ. ನಂತರ ಹುದಿಕೇರಿಯಲ್ಲಿ, ಪೊನ್ನಂಪೇಟೆಯಲ್ಲಿ, ಗೋಣಿಕೊಪ್ಪಲ್ಲಿ ಸಾರ್ವಜನಿಕ ಸಭೆಗಳನ್ನ ಮಾಡಿ ಮಡಿಕೇರಿಗೆ ಬಂದಾಗ ಇದೇ ಗುಡ್ಡದ ಮೇಲೆ ನಿಂತು ಸಾರ್ವಜನಿಕರನ್ನ ಉದ್ದೇಶಿಸಿ ಭಾಷಣ ಮಾಡಿದ್ರಿಂದ ಇಲ್ಲಿಗೆ ಗಾಂಧಿ ಮೈದಾನ ಅಂತ ಹೇಳ್ತಕ್ಕಂಥ ಹೆಸರು ಮತ್ತು ಪೂಜ್ಯ ಪಿತಾಮಹನ ಚಿತಾಭಸ್ಮವನ್ನ ಒಂದು ಅಂಶವನ್ನ ಈ ಗಾಂಧಿ ಮಂಟಪದಲ್ಲಿ ಇದ್ದು. ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಎಂ ಸತೀಶ್ ಕುಮಾರ್, ಮಡಿಕೇರಿ ನಗರಸಭೆ ಅಧ್ಯಕ್ಷೆ ಜುಲೇಖಾಬಿ, ಉಪಾಧ್ಯಕ್ಷೆ ಲೀಲಾ ಶಿಶಿಮ, ಉಪವಿಭಾಗಾಧಿಕಾರಿ ಡಾ ನಂಜುಂಡೇಗೌಡ, ನಗರಸಭೆ ಸದಸ್ಯರುಗಳು, ಅಧಿಕಾರಿಗಳು, ಸರ್ವೋದಯ ಸಮಿತಿ ಸದಸ್ಯರಾದ ಕೆಟಿ ಬೇಬಿ ಮ್ಯಾಥ್ಯೂ, ಅಂಬೇಕಲ್ ಕುಶಾಲಪ್ಪ, ಬಿಎ ರಾಮಯ್ಯ, ಅಂಬೇಕಲ್ ನವೀನ್ ಕುಶಾಲಪ್ಪ, ಪ್ರವೀಣ್ ಕುಮಾರ್, ಪುಟ್ಟಯ್ಯ ವಾಸು, ವಿಲ್ಫ್ರೆಡ್ ಕ್ರಾಸ್ತಾ, ವಾರ್ತಾಧಿಕಾರಿ ಚಿನ್ನಸ್ವಾಮಿ ಪಾಲ್ಗೊಂಡಿದ್ರು. 1934 ಫೆಬ್ರವರಿ 23ರಂದು ಗಾಂಧೀಜಿ ಪೊನ್ನಂಪೇಟೆ, ಹುದಿಕೇರಿಗೆ ಭೇಟಿ ನೀಡಿದ್ದು 23ರಂದು ವಿರಾಜಪೇಟೆ, ಸುಮ್ವಾರ್ಪೇಟೆ, ಗುಂಡುಕುಟ್ಟಿ, ಮಡಿಕೇರಿಗೆ ಭೇಟಿ ಕೊಟ್ಟಿದ್ರು. 24ರಂದು ಮಡಿಕೇರಿ ಸಂಪಾಜೆ ಮೂಲಕ ಮಂಗಳೂರಿನತ್ತ ಗಾಂಧೀಜಿ ಸಾಗಿದ್ರು. ಟಿವಿ1 ನ್ಯೂಸ್ ಮಡಿಕೇರಿ. ಮಣ್ಣಿನ ಫಲವತ್ತತೆಗೆ ಧಕ್ಕೆ ತಾಳದೆ ಶುಂಠಿ ಬೆಳೆಯುತ್ತಿರುವ ಪ್ರಗತಿಪರ ಕೃಷಿಕನ ಕುರಿತ ಸ್ಪೆಷಲ್ ರಿಪೋರ್ಟ್ ಸೇರಿದಂತೆ ಮತ್ತಷ್ಟು ಸುದ್ದಿಗಳು ಸ್ಮಾಲ್ ಬ್ರೇಕ್ನ ನಂತರ. Wonderla Amusement Park and Resort. ಹೋಟೆಲ್ ಅಮೆಜಾನ್ ಇಲವಾಲ್ ಮಲ್ಟಿ-ಕ್ಯೂಸಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್. ಎಲ್ಲಾ ತರಹದ ಕರಾವಳಿ ಶೈಲಿಯ ಊಟ ಹಾಗೂ ತಿನಿಸುಗಳಿಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ತಂದೂರಿ, ಚೈನೀಸ್, ಕಾಂಟಿನೆಂಟಲ್ ಫುಡ್ಗಾಗಿ ಭೇಟಿ ನೀಡಿ ಹೋಟೆಲ್ ಅಮೆಜಾನ್. ಮ್ಯಾಂಗ್ಳೂರ್ ಫುಡ್ ಅಂಡ್ ಆಲ್ ಟೈಪ್ಸ್ ಆಫ್ ಸೀ ಫುಡ್ ಓನ್ಲಿ ಅಟ್ ಅಮೆಜಾನ್. ಸೀ ಫಿಶ್, ಪಾಂಪ್ಲೆಟ್, ಏಂಜಲ್ ಫಿಶ್, ಸಿಲ್ವರ್ ಫಿಶ್, ನಂಗ್ ಫಿಶ್, ಬೋಂಡಾಸ್ ಫಿಶ್, ಪ್ರಾನ್ಸ್, ಕ್ರ್ಯಾಬ್ ಫಿಶ್ ಗಳ ಫುಡ್ಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ರುಚಿಯಲ್ಲಿ ಅದ್ಭುತ, ಸ್ವಚ್ಛತೆಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ಸುಂದರವಾದ ಗಾರ್ಡನ್ ಸರ್ವಿಸ್, ವಿಶಾಲವಾದ ಪಾರ್ಕಿಂಗ್, ವಿಶಾಲವಾದ ಮನಮೋಹಕ ಪಾರ್ಟಿ ಹಾಲ್. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದಲ್ಲಿ ಚಿಂತಿಸಬೇಡಿ. ಸ್ವಚ್ಛತೆಯ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಹೋಟೆಲ್ಗೆ ಹಿಂದೆ ಭೇಟಿ ಕೊಡಿ. ಹೋಟೆಲ್ ಅಮೆಜಾನ್, ಮಡಿಕೇರಿ ರೋಡ್, ಎಲವಾಲ್, ಮೈಸೂರು. 0821240450 72047693030. Deep Kala Exclusive Designer Studio. Deep Kala has harmonious range of women's wear of design saree, party wear, salwar suit, wedding gagras, party wear gowns. Only at Deep Kala. Engagement, marriage, anniversary, and for any occasion, find your saree, salwar kameez, dress materials. ಹಿಂದೆ ಭೇಟಿ ಕೊಡಿ. Deep Kala, opposite Uma Theatre, Uma Theatre Road, near Gandhi Square, RRR Hotel, Mysore. Contact 0821424736. ಮಹಿಳೆಯರಿಗೊಂದು ಸಂತಸದ ಸುದ್ದಿ ಶುಭಾರಂಭಗೊಂಡಿದೆ. ಪ್ರೆಟಿ ವ್ಯೂ ಬ್ಯೂಟಿ ಪಾರ್ಲರ್, ಖಾನ್ ಕಾಂಪ್ಲೆಕ್ಸ್ ಆಪೋಸಿಟ್ ಮಹೇಶ್ ಎಂಟರ್ಪ್ರೈಸಸ್, ಮಹದೇವಪೇಟ್, ಮಡಿಕೇರಿ. ನಮ್ಮಲ್ಲಿ ನುರಿತ ತಜ್ಞರಿಂದ ಫೇಶಿಯಲ್, ಪೆಡಿಕ್ಯೂರ್, ಮೆನಿಕ್ಯೂರ್, ಪ್ರೊಫೆಷನಲ್ ಮೇಕಪ್, ಹೇರ್ ಕಟಿಂಗ್, ಕಲರಿಂಗ್, ಬ್ರೈಡಲ್ ಮೆಹಂದಿ, ವ್ಯಾಕ್ಸಿಂಗ್, ಪರ್ಮನೆಂಟ್ ಹೇರ್ ಸ್ಟ್ರೈಟನಿಂಗ್, ನೇಲ್ ಆರ್ಟ್ ಎಕ್ಸೆಟ್ರಾ. ಹಿಂದೆ ಭೇಟಿ ನೀಡಿ ನಿಮ್ಮ ಸೌಂದರ್ಯವನ್ನ ವೃದ್ಧಿಸಿಕೊಳ್ಳಿ. ಪ್ರೆಟಿ ವ್ಯೂ ಬ್ಯೂಟಿ ಪಾರ್ಲರ್, ಖಾನ್ ಕಾಂಪ್ಲೆಕ್ಸ್ ಆಪೋಸಿಟ್ ಮಹೇಶ್ ಎಂಟರ್ಪ್ರೈಸಸ್, ಮಹದೇವಪೇಟ್, ಮಡಿಕೇರಿ. 7899324211. ಶುಭಾಶಯ ಕೋರುವವರು ಪವಿತ್ರ ಹರ್ಬಲ್ ಬ್ಯೂಟಿ ಪಾರ್ಲರ್, ಓಂಕಾರ್ ಕಾಂಪ್ಲೆಕ್ಸ್, ಓಂಕಾರೇಶ್ವರ ಟೆಂಪಲ್ ರೋಡ್, ಮಡಿಕೇರಿ.
ಹೋಂಡಾದ ಅಧಿಕೃತ ಮಾರಾಟಗಾರರು. ಡಿವೈನ್ ಹೋಂಡಾ ಇದೀಗ ನಿಮ್ಮೂರಿನ ವಿರಾಜಪೇಟೆಯಲ್ಲಿ. ಡಿಯೋ ಲೈಫ್ ಫ್ರೀ, ಆಲ್ ನ್ಯೂ ಆಕ್ಟಿವಾ 125 ಏವಿಯೇಟರ್, ಲೈವ್ ಯೋರ್ ಸ್ಟೈಲ್. ಡ್ರೀಮ್ ಯುಗ, ಒಂದು ಹೊಸ ಯುಗ, ಒಂದು ಹೊಸ ಕನಸು. ಡ್ರೀಮ್ ನಿಯೋ, ಶೈನ್, ಸಿಡಿ 110 ಡ್ರೀಮ್, ಸಿಬಿಆರ್ ಸ್ಪೋರ್ಟ್ಸ್ ಬೈಕ್, ಸಿಬಿ ಯೂನಿಕಾರ್ನ್ 160. ಲುಕ್ಸ್ ಗುಡ್ ಈಸ್ ಗುಡ್. ಹೋಂಡಾದ ಎಲ್ಲ ವಾಹನಗಳು ನಮ್ಮಲ್ಲಿ ಲಭ್ಯ. ನಿಮ್ಮ ಹಳೆ ವಾಹನಗಳಿಗೆ ಎಕ್ಸ್ಚೇಂಜ್ ಆಫರ್ನೊಂದಿಗೆ ತಕ್ಷಣ ಡೆಲಿವರಿ, ಸ್ಥಳದಲ್ಲಿ ಸಾಲ ಸೌಲಭ್ಯ, ಅತಿ ಕಡಿಮೆ ದಾಖಲಾತಿ. ಇಂದೇ ಭೇಟಿ ನೀಡಿ. ಎಂಕೆ ಅಹಮದ್ ಕಬೀರ್, ಡಿವೈನ್ ಹೋಂಡಾ, ಗೋಣಿಕೊಪ್ಪ ರೋಡ್, ಪಂಜರ್ಪೇಟ್, ವಿರಾಜಪೇಟ್. 08274256939, 9448452649, 9986917692. ಡಿವೈನ್ ಹೋಂಡಾ, ವಿರಾಜಪೇಟ್. ನೂತನ ಡಿಸೈನ್ಸ್, ಕಲ್ಪನೆಗೂ ಮಿಗಿಲಾದ ಸೆಲೆಕ್ಷನ್ಸ್. ಕೊಡಗು ಕೇರಳ ಟ್ರೆಡಿಷನಲ್ ಕಲೆಕ್ಷನ್ಸ್. ನ್ಯೂ ವೆರೈಟೀಸ್ ಆಫ್ ಸಿಲ್ವರ್ ಜ್ಯುವೆಲ್ ಕಲೆಕ್ಷನ್ಸ್. ಓನ್ಲಿ BIS 916 ಹಾಲ್ಮಾರ್ಕ್ ಗೋಲ್ಡ್. ಫ್ಯಾಷನ್ ಜ್ಯುವೆಲರಿ, ಮೈನ್ ರೋಡ್, ಸೀತಾಪುರ್. ಶಾಪಿಂಗ್ ಫೆಸ್ಟಿವಲ್ 2015 ನಿಮ್ಮ ನಗರದಲ್ಲಿ ನಿಮಗಾಗಿ ಮನಮೋಹಕ ಅತ್ಯಾಕರ್ಷಣೀಯ ಕರಕುಶಲ, ಕೈಮಗ್ಗದ ಹಾಗೂ ಗೃಹೋಪಯೋಗಿ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಭಾರತೀಯ ಕ್ರಾಫ್ಟ್ಸ್ ಮೇಳದಲ್ಲಿ. ನಿಮಗಾಗಿ ಜೈಪುರದ ಬೆಡ್ಶೀಟ್, ಮೀರತ್ನ ಶರ್ಟ್, ಪರಿಸರ ಪ್ರೇಮಿ ಮಕ್ಕಳ ಉಡುಪು, ಲಕ್ನೋ ಚಿಕನ್ ಸ್ಯಾರಿ ಮತ್ತು ಡ್ರೆಸ್ ಮೆಟೀರಿಯಲ್ಸ್. ಹೆಣ್ಣು ಮಕ್ಕಳಿಗಾಗಿ ದೆಹಲಿಯ ಮನಸೂರೆಗೊಳಿಸುವ ಉಡುಪು, ಹೈದರಾಬಾದ್ ಮುತ್ತು, ಹುಬ್ಬಳ್ಳಿಯ ಕಲಾತ್ಮಕ ಸೀರೆ, ಜೈಪುರದ ಬಳೆ, ವಾರಣಾಸಿಯ ಕಾರ್ಪೆಟ್, ಮೈಸೂರಿನ ಇನ್ಲೆಟ್ ಫ್ರೇಮ್, ಬಂಗಾಳದ ಕಾಟನ್ ಸ್ಯಾರಿ, ಪಂಜಾಬ್ನ ಸೋಫಾ ಹೊದಿಕೆ, ನಾಗಪುರದ ಮಣಿಯಲ್ಲಿ ತಯಾರಿಸಿದ ಕಲಾತ್ಮಕ ಗೃಹೋಪಯೋಗಿ ವಸ್ತುಗಳು, ಹೈದರಾಬಾದ್ ಸೀರೆ, ವರ್ಣರಂಜಿತ ತೈಲವರ್ಣ ಚಿತ್ರಗಳು, ಆಕರ್ಷಣೀಯ ಪೇಂಟಿಂಗ್, 1 ಗ್ರಾಂ ಗೋಲ್ಡ್ ಜ್ಯುವೆಲರಿ, ಫ್ಯಾನ್ಸಿ ಜ್ಯುವೆಲರಿ, ಬಂಗಾಳ ಒಣ ಹೂಗಳು, ಚನ್ನಪಟ್ಟಣದ ಆಟಿಕೆ, ರಾಜಸ್ಥಾನದ ಪ್ರಸಿದ್ಧವಾದ ಮಣ್ಣಿನ ಪ್ರತಿಮೆ, ಕಂಚಿನ ಪ್ರತಿಮೆ, ಹೂಕುಂಡ, ಶಾಂತಿನಿಕೇತನದ ಬ್ಯಾಗ್, ಮರದ ಹಾಗೂ ಕಬ್ಬಿಣದ ಪೀಠೋಪಕರಣಗಳು, ನಾನಾ ರಾಜ್ಯದ ವಿವಿಧ ಮಾದರಿಯ ಕರಕುಶಲ ವಸ್ತುಗಳು, ಮಾರುಕಟ್ಟೆಯಲ್ಲಿ ದೊರೆಯದ ವಸ್ತುಗಳು ನೇರವಾಗಿ ಗ್ರಾಹಕರಿಗೆ ತಲುಪಿಸಲು ಒಂದೇ ಸೂರ್ಯನಡಿಯಲ್ಲಿ. ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಫಲಪುಷ್ಪ ಪ್ರದರ್ಶನದ ಪ್ರಯುಕ್ತ ಭಾರತೀಯ ಕ್ರಾಫ್ಟ್ಸ್ ಮೇಳ ಪ್ರದರ್ಶನ ಮತ್ತು ಮಾರಾಟ 22-4-2015 ರಿಂದ 10-5-2015 ತಪ್ಪದೆ ಭೇಟಿ ಕೊಡಿ. ವಾಹನ ನಿಲುಗಡೆ ಉಚಿತ. Oxford Educational Services and Oxford Spoken English Center is your one-stop shop to a great career. Study abroad, UK, USA, Australia, New Zealand, Ireland, Canada. Visit us for free educational counseling, career counseling, admission process, visa documentation. We are offering an exclusive coaching for spoken English, IELTS, GRE, GMAT, PTE, etc. Professional training includes MNC and call center training, presentation skills, fluency building, communication skills, personality development, interview skills, email etiquette, MS Office. Contact us, Oxford Educational Services, Nisargadama Tourist Center, BM Road, Kushalnagar. 7022616262, 7022616263. Is your one-stop shop to a great career. ಕೊಡಗಿನ ಅತಿ ದೊಡ್ಡ ಗೃಹೋಪಯೋಗಿ ಮಳಿಗೆ ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ನಲ್ಲಿ ಹಬ್ಬಗಳ ಪ್ರಯುಕ್ತ ವಿಶೇಷ ಕೊಡುಗೆಗಳು. ₹5,000 ಮೇಲ್ಪಟ್ಟು ಖರೀದಿಗೆ 2 ಕೂಪನ್ ಉಚಿತ. ₹10,000 ಮೇಲ್ಪಟ್ಟು ಖರೀದಿಗೆ 5 ಕೂಪನ್ ಉಚಿತ. ₹25,000 ಮೇಲ್ಪಟ್ಟು ಖರೀದಿಗೆ 10 ಕೂಪನ್ ಉಚಿತ. ಫಸ್ಟ್ ಪ್ರೈಸ್ ನ್ಯಾನೋ ಕಾರ್, ಸೆಕೆಂಡ್ ಪ್ರೈಸ್ ಹೀರೋ ಸ್ಪ್ಲೆಂಡರ್, ಥರ್ಡ್ ಪ್ರೈಸ್ ಡಬಲ್ ಡೋರ್ ಫ್ರಿಡ್ಜ್, ಇದಲ್ಲದೆ 50 ಸಮಾಧಾನಕರ ಬಹುಮಾನ. ಮೂಕಾಂಬಿಕಾ ಮೆಗಾ ಸೇವಿಂಗ್ ಆಫರ್. ನಮ್ಮಲ್ಲಿ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ನಿಮ್ಮ ಹಳೆಯ ಗೃಹೋಪಯೋಗಿ ವಸ್ತುಗಳನ್ನ ಬದಲಾಯಿಸಿಕೊಳ್ಳಿ. ₹1,000 ರಿಂದ ₹10,000 ಎಕ್ಸ್ಚೇಂಜ್ ಆಫರ್. ಈ ಕೊಡುಗೆ ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ನಲ್ಲಿ ಮಾತ್ರ.
ಮೂಕಾಂಬಿಕಕ್ಕೆ ಬನ್ನಿ, ನಿಮ್ಮ ಮನೆಯ ಸೊಬಗನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳಿ. ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಹದೇವಪೇಟೆ, ಮಾರ್ಕೆಟ್ ಬಳಿ, ಮಡಿಕೇರಿ. ಕಾಂಟ್ಯಾಕ್ಟ್ 08272220395, 9902788292, 9008354055. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಕೊಡಗಿನಲ್ಲಿ ಮತ್ಸ್ಯೋದ್ಯಮಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಇದೇ 12ರಂದು ಸಿದ್ದಾಪುರ ಬಳಿಯ ಗುಹ್ಯಾದಲ್ಲಿ ಆಧುನಿಕ ವೈಜ್ಞಾನಿಕ ಮೀನು ಕೃಷಿ ಕುರಿತ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ಕೊಡಗು ಕೃಷಿ ವಿಜ್ಞಾನಿಗಳ ವೇದಿಕೆಯ ಅಧ್ಯಕ್ಷ ಡಾ ಬಿಸಿ ನಂಜಪ್ಪ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಫೋರಂ ಆಫ್ ಕೊಡಗು ಅಧ್ಯಕ್ಷ ಡಾ ಬಿಸಿ ನಂಜಪ್ಪ ಮಾತನಾಡಿ, ಕೃಷಿಗೆ ಪೂರಕವಾಗಿ ಕಳೆದ 15 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಯು ಕೃಷಿ ಪೂರಕವಾಗಿ ಹಸಿರು ಕ್ರಾಂತಿ, ಪಶುಸಂಗೋಪನೆಗಾಗಿ ಬಿಳಿ ಕ್ರಾಂತಿ, ಜೇನು ಕೃಷಿಗಾಗಿ ಚಿನ್ನದ ಕ್ರಾಂತಿಯಲ್ಲಿ ತೊಡಗಿಸಿಕೊಂಡು ನಿರಂತರ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬರುತ್ತಿದ್ದು, ಕೊಡಗಿನಲ್ಲಿ ಮತ್ಸ್ಯೋದ್ಯಮಕ್ಕೆ ಪ್ರೋತ್ಸಾಹ ನೀಡುವ ದಿಸೆಯಲ್ಲಿ ನೀಲಿ ಕ್ರಾಂತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಇದೇ 12ರಂದು ಸಿದ್ದಾಪುರ ಸಮೀಪದ ಗುಹಿಯಾ ಗ್ರಾಮದಲ್ಲಿ ಆಧುನಿಕ ವೈಜ್ಞಾನಿಕವಾದ ಮೀನು ಕೃಷಿ ಮತ್ತು ವಿನೂತನ ಅವಕಾಶಗಳ ಕುರಿತ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಕಾರ್ಯಾಗಾರದಲ್ಲಿ ಸಂಸ್ಥೆಯ ಸದಸ್ಯರಾದ ಪಟ್ಟಡ ಶ್ಯಾಮ್ ಅಯ್ಯಪ್ಪ ಹಾಗೂ ಕಲ್ಲಿಂಗಡ ಬಬಿನ್ ಬೋಪಣ್ಣ ನೂತನವಾಗಿ ಆವಿಷ್ಕರಿಸಿರುವ ಕಾಫಿ ಮತ್ತು ಭತ್ತದ ಒಕ್ಕಲು ಕಣದಲ್ಲಿ ಅಳವಡಿಸಬಹುದಾದ ಹಾಗೂ ಸ್ಥಳಾಂತರಿಸಲು ಅನುಕೂಲವಾಗಿರುವ ಮೀನು ಸಾಗಾಣಿಕೆ ತೊಟ್ಟಿಗಳ ಪ್ರಾತ್ಯಕ್ಷಿಕೆ ನಡೆಯಲಿದೆ ಎಂದು ಡಾ ಬಿಸಿ ನಂಜಪ್ಪ ಮಾಹಿತಿ ನೀಡಿದರು. ಮೀನು ಅನ್ನೋ ವಿಚಾರ ಕೊನೆಯದಾಗಿ ಬರುತ್ತೆ, ಆದರೆ ನಮ್ಮಲ್ಲಿ ಎಷ್ಟೋ ವಿಪುಲ ಅವಕಾಶಗಳು ನಮ್ಮಲ್ಲಿ ಇದ್ದರೂ ಅದನ್ನು ನಾವು ಇವತ್ತು ಉಪಯೋಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಾಡಿದ್ದು ಮಂಗಳವಾರ 12ನೇ ತಾರೀಕು ಒಂದು ಕಾರ್ಯಾಗಾರವನ್ನು ಸಿದ್ದಾಪುರದ ಬಳಿ ಇಟ್ಕೊಂಡಿದೆ. ಅದರಲ್ಲಿ ಪ್ರಪಂಚದಲ್ಲೇ ಆದ್ಯವಾದ ಒಂದು ಆವಿಷ್ಕಾರ, ಪ್ರಪಂಚದಲ್ಲಿ ಫಸ್ಟ್ ಇನೋವೇಷನ್ ಹೇಳಿ ನಮ್ಮ ಯುವ ಉದ್ದಿಮೆದಾರರು ನಮಗೆ ತುಂಬಾ ಹೆಮ್ಮೆ ಬರ್ತಾ ಇದೆ. ನಮ್ಮದೇ ಸದಸ್ಯರು ಹಾಗೂ ಯುವಕರು ಕೊಡಗಿನ ಬಾಕಿ ಯುವಕರಿಗೆ ಸ್ಫೂರ್ತಿಯಾಗಬಲ್ಲಂತ ಇಬ್ಬರು ಪಟ್ಟಣ ಶ್ಯಾಮಯ್ಯಪ್ಪ ಹಾಗೂ ಕಲಂಗರ ಬಬಿನ್ ಬೋಪಣ್ಣ ನೂತನವಾಗಿ ಒಂದು ಈ ತೊಟ್ಟಿಯನ್ನು ಸ್ಥಳಾಂತರಿಸಬಹುದು ಹಾಗೂ ಮರುಜೋಡಣೆ ಮಾಡುವಂಥದ್ದು. ನೀವು ಎಲ್ಲದರಲ್ಲಿ ಯಾವುದೇ ಒಂದು ಗಟ್ಟಿ ನೆಲ, ಸಮತಟ್ಟಾದ ನೆಲದಲ್ಲಿ ಎಲ್ಲಿ ಬೇಕಾದ್ರೂ ನೀವು ಜೋಡಿಸ್ಕೋಬಹುದು ಅಂತ ಒಂದು ಇದನ್ನು ವಿನ್ಯಾಸಗೊಳಿಸಿದ್ದಾರೆ. ಇದಕ್ಕೆ ಅವರಿಗೆ ಭಾರತ ಸರ್ಕಾರದಿಂದ ಪೇಟೆಂಟ್ ಸಮೇತ ಲಭ್ಯವಾಗಿದೆ. ಮೀನು ತೊಟ್ಟಿಗಳನ್ನು ಆವಿಷ್ಕರಿಸಿದ ಪಟ್ಟಡ ಶ್ಯಾಮ್ ಅಯ್ಯಪ್ಪ ಹಾಗೂ ಕಲ್ಲಿಂಗಡ ಬಬಿನ್ ಬೋಪಣ್ಣ ಮಾತನಾಡಿ, ಕೊಡಗಿನಲ್ಲಿ ಮತ್ಸ್ಯೋದ್ಯಮಕ್ಕೆ ವಿಪುಲ ಅವಕಾಶಗಳಿದ್ದು, ಈ ನಿಟ್ಟಿನಲ್ಲಿ ಕಳೆದ 3 ವರ್ಷಗಳಿಂದ ಸಂಶೋಧನೆ ನಡೆಸಿ ಇಸ್ರೇಲ್ ತಂತ್ರಜ್ಞಾನದ ಮಾದರಿಯಲ್ಲಿ ಮರುಜೋಡಿಸಬಹುದಾದ ಹಾಗೂ ಸುಲಭವಾಗಿ ಸ್ಥಳಾಂತರಿಸಬಹುದಾದ ಮೀನು ಸಾಕಾಣಿಕೆ ತೊಟ್ಟಿಗಳ ಕುರಿತು ಮಾಹಿತಿ ನೀಡಿದರು. ಸಮುದ್ರದ ಮೀನು ಕೊರತೆ ಮತ್ತು ಸಮುದ್ರ ಮಾಲಿನ್ಯದಿಂದಾಗಿ ಕೊರತೆ ಉಂಟಾಗಿರುವುದರಿಂದ ಇದನ್ನು ಪೂರೈಸಲು ಇದೊಂದು ಪ್ರಯತ್ನ. ಇದರಲ್ಲಿ ಸಿಹಿ ನೀರಿನ ಮೀನುಗಳಾದ ಕಟ್ಲಾರು, ಮುರುಗಲ್, ತಿಲಾಪಿಯಾ ಆಗಲಿ, ಪಂಕಾಶಸ್ ಮತ್ತೆ ರೂಪ್ಚಂದ್ ಅಂತಾರೆ, ಈ ಎಲ್ಲ ಮೀನುಗಳನ್ನು ಸಾಕಬಹುದು. ಸ್ವಲ್ಪ 3 ವರ್ಷದಿಂದ ರಿಸರ್ಚ್ ಮಾಡಿ ಈ ವರ್ಷ ಒಂದು MPE ಡೆವಲಪ್ ಮಾಡಿದೆ. ಇದು ಗೋಷ್ಠಿಯಲ್ಲಿ ಕೊಡಗು ಕೃಷಿ ವಿಜ್ಞಾನಿಗಳ ವೇದಿಕೆಯ ಮಾಜಿ ಅಧ್ಯಕ್ಷ ಎಂಎ ಕುಟ್ಟಣ್ಣ, ಪ್ರಮುಖರಾದ ಡಾ ಕೆವಿ ಅಯ್ಯಪ್ಪ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಶುಂಠಿ ಬೆಳೆಯನ್ನ ಇತ್ತೀಚಿನ ವರ್ಷಗಳಲ್ಲಿ ಬೆಳೆಯದ ರೈತರೇ ಇಲ್ಲ. ಶುಂಠಿ ಬೆಳೆಯ ವ್ಯಾಮೋಹ ಎಂತವರನ್ನು ಬಿಟ್ಟಿಲ್ಲ. ಕೈತುಂಬಾ ಸಂಬಳ ಪಡೆಯುವ ಅಧಿಕಾರಿ, ನೌಕರರು ಕೂಡ ಶುಂಠಿ ಬೆಳೆಯ ವ್ಯಾಮೋಹಕ್ಕೆ ಸಿಲುಕಿದ್ದಾರೆ. ಹೀಗಿರುವಾಗ ಮಣ್ಣಿನ ಫಲವತ್ತತೆಗೆ ಧಕ್ಕೆ ಬಾರದೆ ಸಾವಯವದ ಮೂಲಕ ಶುಂಠಿ ಬೆಳೆಯುತ್ತಿರುವ ಪ್ರಗತಿಪರ ಕೃಷಿಕನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ.
ಮಣ್ಣಿಗೆ ವಿಷ ಉಣಿಸಿ ಶುಂಠಿ ಬೆಳೆದು ಹಣ ಗಳಿಸುವುದರಲ್ಲೇ ಹೆಚ್ಚಾಗಿ ಮಗ್ನರಾಗಿರುವ ಹಲವಾರು ರೈತರ ನಡುವೆ ಇಂಥ ರೈತರಿಗೆ ಮಾದರಿಯಾಗಿ ತೊರೆನೂರು ಗ್ರಾಮದ ರೈತ ಸಾಂಬ ಶಿವಮೂರ್ತಿ ಕಂಡುಬರ್ತಾರೆ. ಸಾವಯವ ಕೃಷಿಗೆ ತಮ್ಮನ್ನ ತೊಡಗಿಸಿಕೊಂಡವರ ಸಾಂಬ ಶಿವಮೂರ್ತಿ 12 ವರ್ಷಗಳಿಂದ ಪ್ರತಿ ವರ್ಷವೂ ತಪ್ಪದೆ ಶುಂಠಿ ಕೃಷಿಯ ಕಾಯಕ ಮಾಡುತ್ತಾ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಪ್ರತಿ ವರ್ಷವೂ ತಾವು ಬೆಳೆಯುವ ಭೂಮಿಯಲ್ಲಿನ ಮಣ್ಣಿಗೆ ರಾಸಾಯನಿಕ ವಿಷಯುಕ್ತ ಪದಾರ್ಥಗಳನ್ನು ಅಳವಡಿಸದೆಯೇ ಸ್ವತಃ ತಾವೇ ತಯಾರಿಸುವ ಸಾವಯವ ಗೊಬ್ಬರ ಬಳಸಿ ಶುಂಠಿ ಬೆಳೆ ಬೆಳೆಯುತ್ತಿರುವುದು ಈ ವ್ಯಾಪ್ತಿಯ ರೈತರಿಗೆ ಮಾದರಿಯ ಉದಾಹರಣೆಯಾಗಿದೆ. ಕೃಷಿ ಇಲಾಖೆ ಕೂಡ ಸಾವಯವ ಕೃಷಿಗೆ ಆದ್ಯತೆ ನೀಡಬೇಕೆಂದು ರೈತರಿಗೆ ಆಗಾಗ್ಗೆ ಸಲಹೆ ಕೊಡುತ್ತಿದ್ದರೂ ಕೂಡ ಹಲವಷ್ಟು ರೈತರು ದಿಢೀರನೆ ಹಣ ಸಂಪಾದಿಸಿ ಶ್ರೀಮಂತರಾಗಬೇಕೆಂಬ ದುರಾಸೆಯಿಂದ ಮಣ್ಣಿಗೆ ರಾಸಾಯನಿಕ ವಿಷಯುಕ್ತ ಪದಾರ್ಥಗಳನ್ನು ಚೆಲ್ಲುತ್ತಿದ್ದಾರೆ. ಶುಂಠಿ ಬೆಳೆಯುವ ಮಣ್ಣಿನಲ್ಲಿ ಒಮ್ಮೆ ರಾಸಾಯನಿಕ ಸಿಂಪಡಿಸಿದ್ದೇ ಆದಲ್ಲಿ 5 ವರ್ಷಗಳ ಕಾಲ ಆ ಮಣ್ಣಿನಲ್ಲಿ ಇತರೆ ಬೆಳೆ ಬೆಳೆಯುವಂತಿಲ್ಲ. ಮಣ್ಣಿನ ಫಲವತ್ತತೆ ಹಾಗೂ ಇಡೀ ಸಾರವನ್ನ ಶುಂಠಿ ಫಸಲು ಹೀರಿ ಬೆಳೆಯುತ್ತದೆ. ಈ ಪರಿಸ್ಥಿತಿಯಲ್ಲಿ ಮಣ್ಣನ್ನು ಪ್ರೀತಿಸುವ ಹಾಗೂ ಪೂಜಿಸುವ, ಅದರಲ್ಲಿ ಬದುಕು ಕಟ್ಟಿಕೊಂಡಿರುವ ರೈತ ಸಾಂಬಶಿವ ಮೂರ್ತಿ ತಾವು ಪ್ರತಿ ವರ್ಷ 3 ರಿಂದ 4 ಎಕರೆ ಪ್ರದೇಶದಲ್ಲಿ ಶುಂಠಿ ಬೆಳೆಯುತ್ತಾರೆ. ಆ ಮಣ್ಣಿಗೆ ಸಾವಯವ ಗೊಬ್ಬರವನ್ನ ಯಥೇಚ್ಛವಾಗಿ ಬಳಸುತ್ತಾರೆ. ಶುಂಠಿ ಬಿತ್ತನೆ ಮಾಡಿದ ತಿಂಗಳ ಒಳಗೆ ಪಟಗಳಲ್ಲಿ ಬರುವ ಕಳೆಯನ್ನ ಕೀಳಲು ಹಲವು ರೈತರು ಕಳೆನಾಶಕ ಎಂಬ ರಾಸಾಯನಿಕ ವಿಷಾನಿಲವನ್ನ ಸಿಂಪಡಿಸುತ್ತಾರೆ. ಆದರೆ ಈ ರೈತ ಮೂರ್ತಿ ಭೂಮಿಯ ಫಲವತ್ತತೆಯನ್ನ ಉಳಿಸಿಕೊಳ್ಳುವ ಸಲುವಾಗಿ ಜನರನ್ನು ಬಿಟ್ಟು ಕಳೆಯನ್ನ ಕೀಳಿಸುತ್ತಾರೆ. ನೀರು ಅನಗತ್ಯವಾಗಿ ವ್ಯರ್ಥವಾಗಬಾರದೆಂದು ಹನಿ ನೀರಾವರಿ ಹಾಗೂ ಮೈಕ್ರೋಜೆಟ್ ನೀರಾವರಿಯನ್ನ ಅಳವಡಿಸಿಕೊಂಡಿದ್ದಾರೆ. ಸ್ಟೋರಿಗೆ ಯಾವುದೇ ಕೆಮಿಕಲ್ಸ್ ಹಾಕಲಿಲ್ಲ. ಕೆಲವರು ನಡುವಾಗ್ಲೇ ಕೆಮಿಕಲ್ಸ್ ಹಾಕೊಂಡು ಬೇಗ ಬರಲಿ ಅಂತ ಹಾಕ್ತಾರೆ. ಅದು ತಪ್ಪಾಗುತ್ತೆ. ಭೂಮಿ ಸತ್ವ ಕಳ್ಕೊಳ್ಳುತ್ತೆ. ಕೆಮಿಕಲ್ಸ್ ಮತ್ತೆ ಕಳೆನಾಶಕ ಹೊಡಿತಾರೆ, ಅದರಿಂದನೂ ಹಾಳಾಗುತ್ತೆ. ಆದಷ್ಟು ಸಾವಯವ ಗೊಬ್ಬರ ಉಪಯೋಗಿಸಿಕೊಂಡು ಶುಂಠಿ ಬೆಳೆ ಮಾಡಿದ್ರೆ ಸ್ವಲ್ಪ ಇಳುವರಿ ಕಡಿಮೆ ಆಗ್ಬೋದು, ಆದ್ರೆ ಭೂಮಿ ತಾಯಿಗೆ ಹಾಳು ಮಾಡದಂಗೆ ಬೆಳೆನ ಬೆಳಿಬಹುದು. ಈಗ ಹೆಚ್ಚಿನ ಜನರು ಕೆಮಿಕಲ್ಸ್ ಔಷಧಿ ಎಲ್ಲ ಹೆಚ್ಚಾಗಿ ಹೊಡಿತಾ ಇರೋದ್ರಿಂದ ಭೂಮಿ ಸತ್ವ ಕಳ್ಕೊಳ್ತಾ ಇದೆ. ಹಂಗಾಗಬಾರ್ದು. ಎಲ್ಲರೂ ಸಾವಯವ ಗೊಬ್ಬರನ ಉಪಯೋಗಿಸಿಕೊಂಡು ಮಾಡಿದ್ರೆ ಹೆಚ್ಚಿನ ಅನುಕೂಲ ಆಗುತ್ತೆ. ಇವರು ಬೆಳೆಯುವ ಶುಂಠಿ ಬೆಳೆ ಒಂದರ್ಥದಲ್ಲಿ ಸಾವಯವ ಶುಂಠಿ ಅಂತಲೇ ಸುತ್ತಲಿನ ರೈತರು ಕರೆಯುತ್ತಿದ್ದಾರೆ. ಹಲವು ರೈತರು ಇವರ ಮಾದರಿಯನ್ನ ಅನುಸರಿಸುತ್ತಿದ್ದಾರೆ. ಇಂತಹವರ ಸಂಖ್ಯೆ ಹೆಚ್ಚಾಗಲಿ, ಮಣ್ಣಿನ ಫಲವತ್ತತೆ ವೃದ್ಧಿಸಲಿ ಎಂಬುದೇ ಈ ವರದಿಯ ಆಶಯ. TV1 ಸ್ಪೆಷಲ್ ರಿಪೋರ್ಟ್. KS ಮೂರ್ತಿ, ಕುಶಾಲನಗರ್ ಬ್ಯೂರೋ. ಸೋಮವಾರಪೇಟೆ ತಾಲೂಕು ಒಕ್ಕಲಿಗರ ಯುವ ವೇದಿಕೆ ವತಿಯಿಂದ ಇದೇ 16 ಮತ್ತು 17ರಂದು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಸೋಮವಾರಪೇಟೆಯ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿದೆ ಎಂದು ವೇದಿಕೆಯ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಸೋಮವಾರಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸೋಮವಾರಪೇಟೆ ತಾಲೂಕು ಒಕ್ಕಲಿಗರ ಯುವ ವೇದಿಕೆ ಅಧ್ಯಕ್ಷ ಬಿಜೆ ದೀಪಕ್ ಮಾತನಾಡಿ, ವೇದಿಕೆ ವತಿಯಿಂದ ಇದೇ 16 ಮತ್ತು 17ರಂದು ಸೋಮವಾರಪೇಟೆಯ ಜೂನಿಯರ್ ಕಾಲೇಜು ಮೈದಾನದಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನಿಂದ ನೋಂದಾಯಿತಗೊಂಡ ತಂಡಗಳು ಮಾತ್ರ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುವ ಅವಕಾಶವಿದ್ದು, ರಾಜ್ಯ ಮಟ್ಟದಲ್ಲಿ ಪಾಲ್ಗೊಂಡಿರುವ ಜಿಲ್ಲೆಯ ಅತ್ಯುತ್ತಮ 6 ತಂಡಗಳಿಗೆ ಆಟವಾಡಲು ಅವಕಾಶ ಕಲ್ಪಿಸಲಾಗುವುದು. ಜಿಲ್ಲೆಯ ತಂಡಗಳು ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನಲ್ಲಿ ನೋಂದಾವಣಿಯಾಗಿರಬೇಕು. ಪಂದ್ಯಾವಳಿ ವಿಜೇತ ತಂಡಕ್ಕೆ 50,000 ನಗದು ಹಾಗೂ ಟ್ರೋಫಿ, ದ್ವಿತೀಯ ಸ್ಥಾನ ಗಳಿಸುವ ತಂಡಕ್ಕೆ 30,000, ತೃತೀಯ ಹಾಗೂ ಚತುರ್ಥ ಸ್ಥಾನ ಗಳಿಸುವ ತಂಡಗಳಿಗೆ 15,000 ಮತ್ತು ಪಾರಿತೋಷಕವನ್ನು ನೀಡಲಾಗುವುದೆಂದು ಮಾಹಿತಿ ನೀಡಿದರು. ಈ ನಮ್ಮ ಇಲ್ಲಿ ಜಿಲ್ಲಾ ಟೀಮ್ ಏನು 6 ಟೀಮ್ ಅಂತ ಹೇಳ್ತೀವಿ, 4 ಗಂಟೆ ಒಳಗೆ ನೋಂದಣಿ ಮಾಡ್ಕೋಬೇಕು. ಅದೇ ರೀತಿ 14ನೇ ತಾರೀಕು ಟೈಲ್ಸ್ ಇರ್ತದೆ, ಅವತ್ತೇ ಪಂದ್ಯಾವಳಿ ಶುರುವಾಗ್ತದೆ. ಆ ತರ ಇದ್ರೆ ಮಾತ್ರ ಅವಕಾಶ. ಸುಮ್ಮನೆ ನಾರ್ಮಲ್ ಟೀಮಿಗೆ ಆಡ್ದಾಗೆ ಒಬ್ಬೊಬ್ರು ಕಲರ್ ಇದ್ರೆ ಮಾತ್ರ ಅದು ಕಂಪಲ್ಸರಿ ಇರಲೇಬೇಕು. ಗೋಷ್ಠಿಯಲ್ಲಿ ಕಬಡ್ಡಿ ಸಮಿತಿಯ ಕಾರ್ಯದರ್ಶಿ ಮಸಗೋಡು ದಯಾನಂದ, ಪದಾಧಿಕಾರಿಗಳಾದ SK ರಘು, ಪ್ರಸಿ, ನತೀಶ್ ಮಂದಣ್ಣ, ಅಶೋಕ್, ಯಡೂರು, ದರ್ಶನ್ ಉಪಸ್ಥಿತರಿದ್ದರು. TV1 ನ್ಯೂಸ್, ಸೋಮವಾರಪೇಟೆ.
ಭಾರತೀಯ ಸೇನೆಯಲ್ಲಿದ್ದು ಇಂದಿಗೂ ಸುಸ್ಥಿತಿಯಲ್ಲಿರುವ ಟ್ರಕ್ ಒಂದರ ಸ್ಪೆಷಲ್ ಸ್ಟೋರಿಯೊಂದಿಗೆ ಮತ್ತಷ್ಟು ಸುದ್ದಿಗಳು ಈ ಬ್ರೇಕ್ ಆದ್ಮೇಲೆ. Wonderland Amusement Park and Resort. Bhumika Selection Exhibition cum Sale. Clothing for our fashion lovers. ಲೂಧಿಯಾನ ಕಂಪನಿಗಳಲ್ಲಿ ತಯಾರಿಸಿದ ಪುರುಷರ ಬ್ರಾಂಡೆಡ್ ಟಿ ಶರ್ಟ್ಗಳು ಕೇವಲ ₹135ರಿಂದ ₹175ರವರೆಗೆ. ರಾಜಸ್ಥಾನಿ ಪ್ರಿಂಟೆಡ್ ಕಾಟನ್ ಕುರ್ತೀಸ್, ರಾಜಸ್ಥಾನಿ ಪ್ರಿಂಟೆಡ್ ಕಾಟನ್ ಟಾಪ್ಸ್, ಅಹಮದಾಬಾದ್ ಪ್ರಿಂಟೆಡ್ ಕುರ್ತಿ, ಕಾಟನ್ ಎಂಬ್ರಾಯ್ಡ್ ಕುರ್ತಿ, ಜಾರ್ಜೆಟ್ ಪ್ರಿಂಟೆಡ್ ಕುರ್ತಿ, ಜೈಪುರ್ ಪ್ರಿಂಟೆಡ್ ಕುರ್ತಿ, ಪಟಿಯಾಲಾ ಪ್ಯಾಂಟ್, ಕಾಟನ್ ಲೆಗಿನ್ಸ್. Special counter for Haryana Handloom, Jaipur Cotton Nighties, Vanity Bags, Traveling Bags, Ladies Fancy Purse, ವಾಲ್ಮೆಟ್ಗಳು ಮತ್ತು ಮಕ್ಕಳ ಟಿ ಶರ್ಟ್ಸ್, ಟ್ರ್ಯಾಕ್ ಪ್ಯಾಂಟ್ಸ್, ಲೇಡೀಸ್ ನೈಟ್ ಪ್ಯಾಂಟ್, ಲೇಡೀಸ್ ಬರ್ಮುಡಾ, ಪೈಜಾಮಾ, ಇನ್ನೂ ಹಲವು ವಿವಿಧ ಬಟ್ಟೆಗಳು ನಮ್ಮ ಎಕ್ಸಿಬಿಷನ್ ನಲ್ಲಿ ಅತ್ಯಂತ ರಿಯಾಯಿತಿ, ಅತಿ ದೊಡ್ಡ ಎಕ್ಸಿಬಿಷನ್. ಭೂಮಿಕಾ ಸೆಲೆಕ್ಷನ್, ಉಮಾಮಹೇಶ್ವರಿ ದೇವಸ್ಥಾನ ಆವರಣ, ಕಾವೇರಿ ಕಾಲೇಜು ರಸ್ತೆ, ಗೋಣಿಕೊಪ್ಪಲು. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ ಅಂಡ್ ಗೋಣಿಕೊಪ್ಪ. ಹಬ್ಬದ ವಿಶೇಷ ಆಫರ್ ಮತ್ತು ಎಕ್ಸ್ಚೇಂಜ್ ಮೇಳ ಓನ್ಲಿ ಎಟ್ ಭಾರತಿ ರೇಡಿಯೋ ಹೌಸ್. ನಗದು ರಿಯಾಯಿತಿಯೊಂದಿಗೆ ಸ್ಪೆಷಲ್ ಗಿಫ್ಟ್ ಐಟಮ್ಸ್. ಎಲ್ಇಡಿ ಎಲ್ಸಿಡಿ ₹8,990, ವಾಷಿಂಗ್ ಮೆಷಿನ್ ₹6,990, ರೆಫ್ರಿಜರೇಟರ್ ₹8,990, 50 inches LED ₹39,990. Attractive exchange offer and special rate. We got water heater ₹1,000 discount. ₹1,000 worth gift of every purchase. Sony CyberShot camera and all branded home appliances in one room. Bharati Radio House, Madikeri, Gonikoppa. All electronics items and exclusive Sony branded showroom only at Bharati Radio House, Madikeri, Gonikoppa. 08272220095 9343748301. ಶುಭಾರಂಭಗೊಂಡಿದೆ ನೇತ್ರ ಐ ಕ್ಲಿನಿಕ್ ಅಂಡ್ ಆಪ್ಟಿಕಲ್ಸ್, ಆತ್ರೇಯ ಹಾಸ್ಪಿಟಲ್ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟ್. ವಿಶೇಷ ಸೇವೆಗಳು. ನಮ್ಮಲ್ಲಿ ಹೆಸರಾಂತ ನೇತ್ರ ತಜ್ಞರಿಂದ ಕಣ್ಣಿನ ತಪಾಸಣೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ರೇಬಾನ್, ಫಾಸ್ಟ್ರಾಕ್, ಇಜೆಲೋರ್, ಕ್ರಿಸಲ್, ರೋಡನ್ ಸ್ಟಾಕ್, ಶಾಮಿರ್, ನೋವಾ, ನಿಕಾನ್, ಪೊಲೀಸ್, ಕ್ಯಾರಿರಾ, ಬಾಷ್ ಅಂಡ್ ಲಾಮ್, ಎಕ್ಯುಯು, ಸಿವಾ ವಿಷನ್, ಮಲ್ಟಿ ಬ್ರಾಂಡೆಡ್ ಫ್ರೇಮ್ಸ್, ಲೆನ್ಸಸ್, sunglasses and contact lenses. Contact lens dispensing center. Shop optical dispensing. Genuine Eyewear. Netra Eye Clinic and Opticals. Athreya Hospital Complex, Virajpet. 08274257482. 8861972953. 8861973583. Senthil Kumar Textiles, the family shop. New Sayajirao Road, near Agrahara Circle, Mysore. Palace of Silks, Senthil Kumar Textiles, the family shop. New Sayajirao Road, near Agrahara Circle, Mysore. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಸರಿಯಾಗಿ 10 ವರ್ಷಗಳ ನಂತರ ಅಂದ್ರೆ 1957ರಿಂದ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಜೈ ಜವಾನ್ ಆಗಿದ್ದು 30 ವರ್ಷಗಳಿಂದ ಕೊಡಗಿನಲ್ಲಿ ಜೈ ಕಿಸಾನ್ ಆಗಿರೋ ಜೈ ನಿಸಾನ್ ಅನ್ನೋ ಲಾರಿಯೊಂದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ.
ಮಡಿಕೇರಿ ಸಮೀಪದ ಮದೆನಾಡಿನ ಅರಂಬೋರು ವಿಜಯ್ ಅನ್ನೋರ ಕುಟುಂಬದಲ್ಲಿ 30 ವರ್ಷಗಳಿಂದ ಕಾಯಂ ಸದಸ್ಯನಾಗಿರೋ ನಿಸಾನ್ ಕಂಪನಿಯ ಲಾರಿಯೊಂದರ ಕತೆ ಇಲ್ಲಿದೆ ನೋಡಿ. 1957ರ ಮಾಡೆಲ್ನ ಈ ಲಾರಿ 30 ವರ್ಷಗಳನ್ನು ಭಾರತೀಯ ಸೈನ್ಯದ ಸೇವೆಯಲ್ಲಿ ಕಳೆದಿತ್ತು. 1987ರಲ್ಲಿ ವಿಜಯ್ ಅವರ ಕೈಗೆ ಬಂದ ಈ ಲಾರಿ ಈಗ ಅವರ ಕುಟುಂಬದೊಂದಿಗೆ ಬಿಡಲಾರದ ನಂಟನ್ನು ಪಡೆದುಕೊಂಡಿದೆ. 15,000ಕ್ಕೆ ಪಡೆದುಕೊಂಡ ಈ ವಾಹನವನ್ನ ಅಂದಾಜು 50,000 ರೂಪಾಯಿಗಳ ಖರ್ಚಿನಲ್ಲಿ ಪೆಟ್ರೋಲ್ ಇಂಜಿನ್ನಿಂದ ಡೀಸೆಲ್ಗೆ ಬದಲಾಯಿಸಿಕೊಂಡು ಮಡಿಕೇರಿಗೆ ಬಂದು ತಲುಪಿತು. ಕೊಡಗಿನ ಕಾವೇರಿ ಎಂಬ ಹೆಸರಿಂದ ಗುರುತಿಸಿಕೊಳ್ತಿರೋ ಈ ಲಾರಿ 300 ಅಡಿಗಿಂತಲೂ ಹೆಚ್ಚಿನ ಆಳದ ಪ್ರಪಾತಗಳಲ್ಲಿ ಬಿದ್ದ ಅದೆಷ್ಟೋ ವಾಹನಗಳನ್ನು ಎಳೆದು ಮೇಲೆತ್ತಿರೋ ಹೆಗ್ಗಳಿಕೆ ಪಡೆದುಕೊಂಡಿದೆ. ಬೋಟ್ಗಳಿಗೆ ಅಳವಡಿಸಿರೋ ಪರ್ಕಿನ್ಸ್ P6 ಇಂಜಿನ್ ಹೊಂದಿರೋ ಇದು ಈಗಲೂ ಸುಮಾರು 10 ಲಕ್ಷದವರೆಗೆ ಮಾರಾಟವಾಗುವ ಸ್ಥಿತಿಯಲ್ಲಿದ್ದರೂ ಮಾಲೀಕರು ಆ ಕಡೆ ಮನಸ್ಸು ಮಾಡ್ತಾ ಇಲ್ಲ. ಇಂಜಿನ್ ಆಗ್ಲಿ ಗೇರ್ ಬಾಕ್ಸ್ ಆಗ್ಲಿ ರಿಪೇರಿಗೆ ಬರದೇ ಇರೋ ಈ ಗಾಡಿಯ ವಿಶೇಷಗಳ ಬಗ್ಗೆ ಮಾಲೀಕರ ಮಾತಲ್ಲೇ ಕೇಳಿದ್ರೆ ಚೆನ್ನ. ನಾನು ಅರಂಬೂರು ವಿಜಯಕುಮಾರ್ ಅಂತೇಳಿ, ಇಲ್ಲಿ ಹೆರವನಾಡು ಗ್ರಾಮ, ಮಡಿಕೇರಿ ತಾಲೂಕು. ನನಗೆ ಈ ಗಾಡಿ ಬಗ್ಗೆ ಏನು ಇಂಟ್ರೆಸ್ಟ್ ಅಂತ ಹೇಳಿದ್ರೆ, ಚಿಕ್ಕದಿಂದಿರತ್ತಿಗೆ ವೆಹಿಕಲ್ ಬಗ್ಗೆ ನನಗೆ ಬಹಳ ಇಂಟ್ರೆಸ್ಟ್. ಹಾಗೆ ಒಂದ್ಸರಿ ಬ್ಯಾಂಗ್ಳೂರಿಗೆ ಈ ಗಾಡಿ ನೋಡಕ್ಕೆ ಅಂತೇಳಿ ಬ್ಯಾಂಗ್ಳೂರಿಗೆ ಹೋದೆ. ಬ್ಯಾಂಗ್ಳೂರಲ್ಲಿ ಇಲ್ಲ ಅಂತ ಹೇಳಿದ್ರು. ಹಾಗೆ ಚೆನ್ನೈಗೆ ಹೋದೆ. ಚೆನ್ನೈಗೆ ಹೋಗಿರತ್ತಿಗೆ ಅಲ್ಲಿ ನೋಡಿದೆ, ಗಾಡಿ ನೋಡಿದೆ. ಗಾಡಿಗೆ ಅವರು ಒಂದು 25,000 ಹೇಳಿದ್ರು. ನಾನು ಅಲ್ಲಿಂದ 15,000ಕ್ಕೆ ಅದನ್ನು ವ್ಯಾಪಾರ ಮಾಡ್ಕೊಂಡು ಬಂದೆ. ಅಲ್ಲಿಂದ ಅದನ್ನ ಬ್ಯಾಂಗ್ಳೂರಿಂದ ಮೆಡ್ರಾಸಿಂದ ಟ್ರೈನಲ್ಲಿ ಬ್ಯಾಂಗ್ಳೂರಿಗೆ ತಗೊಂಡ್ಬಂದು ಅದಕ್ಕೆ ಇಂಜಿನ್ ಎಲ್ಲ ಟ್ರೈನಲ್ಲಿ ಹಾಕೊಂಡು ಬಂದ್ಬಿಟ್ಟು ಇಂಜಿನ್ ಎಲ್ಲ ಬೇರೆ ಪೆಟ್ರೋಲ್ ಇಂಜಿನ್ ಇತ್ತು. ಅಲ್ಲಿಂದ ಅದಕ್ಕೆ ಡೀಸೆಲ್ ಇಂಜಿನ್ ಕನ್ವರ್ಟ್ ಮಾಡಿದೆ. ಡೀಸೆಲ್ ಇಂಜಿನ್ ಎಲ್ಲ ಆಗಿ ಎಲ್ಲ ಇದಾಗಬೇಕಾದ್ರೆ ಒಂದು 50,000 ಆಯ್ತು. ಅಲ್ಲಿಂದ ಮಡಿಕೇರಿಗೆ ತಗೊಂಡ್ಬಂದು ಮಡಿಕೇರಿಯಲ್ಲಿ ಓಡಿಸ್ತಾ ಇದ್ದೆ. ನಾನು 30 ವರ್ಷದಿಂದ ಓಡಿಸ್ತಾ ಇದ್ದೀನಿ. 30 ವರ್ಷದಿಂದ ಇಲ್ಲಿಗೆ ಎಷ್ಟೇ ಗಾಡಿಗಳನ್ನ ಎಳೆದಿದ್ದೀನಿ ಅಂತ ಹೇಳಕ್ಕಾಗಿಲ್ಲ. ಅಷ್ಟು ಗಾಡಿಗಳನ್ನ, ವೆಹಿಕಲ್ಗಳು ಎಲ್ಲಾ ತರದಲ್ಲಿ ಇದನ್ನ ಮರ ಎಳೆಯೋದು ಎಲ್ಲಾ ಕೆಲಸಗಳು ಮಾಡ್ತಾ ಇದ್ದೆ. ದೊಡ್ಡ ಗಾಡಿಯಿಂದ ಹಿಡಿದು ನಾವು 20-30 ಟನ್ ವರೆಗಿಂದ ಎಳಿತಾ ಇದ್ದು. ಸಾಧಾರಣ 300 ಅಡಿ ಆಳದಿಂದ ಎಂತ ಗಾಡಿಗಳನ್ನ ತೆಗೆದು ಮೇಲೆ ಮಾಡ್ತಿದ್ದೆ. ದೇಶದ ರಕ್ಷಣಾ ಸೇವೆಯಲ್ಲಿ 30 ವರ್ಷಗಳ ಕಾಲ ಜೈ ಜವಾನ್ ಆಗಿದ್ದ ಈ ಲಾರಿ ಇಂದು ದೇಶಕ್ಕೆ ಅತಿ ಹೆಚ್ಚು ಸೈನಿಕರನ್ನ ನೀಡಿದ ಕೊಡಗಿನಲ್ಲಿ ಜೈ ಕಿಸಾನ್ ಆಗಿ ಕೃಷಿಕ ಕುಟುಂಬದ ಒಡನಾಡಿಯಾಗಿ ಹೋಗಿದೆ. TV1 ಸ್ಪೆಷಲ್ ರಿಪೋರ್ಟ್, ಹೇಮರಾಜ್ ಕಾರ್ಯಪ್ಪ, ಮಡಿಕೇರಿ. ನ್ಯೂಸ್ ಎಂಡ್ ಮಾಡೋ ಮೊದಲು TV1 ಡೈಲಿ ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. ಮತ್ತೊಮ್ಮೆ ಹೆಡ್ಲೈನ್ಸ್. ಮಡಿಕೇರಿಯಲ್ಲಿ ಮೇಳೈಸಿದ ಬಂಟರ ಸಮಾವೇಶ, ಸಮುದಾಯ ಬಾಂಧವರ ಆಕರ್ಷಕ ಮೆರವಣಿಗೆಯ ಮೆರುಗು. ತುಳು ಭಾಷಿಕರು ಮಾತೃಭಾಷೆಯ ಉಳಿವಿಕೆಗೆ ಪಣ ತೊಡಿ, ಶ್ರೀ ಗುರುದೇವಾನಂದ ಸ್ವಾಮೀಜಿ ಕರೆ. 1099 ಗೋಲುಗಳ ದಾಖಲೆ ಮಾಡಿದ ಕುಪ್ಪಂಡ ಹಾಕಿ ನಮ್ಮೆ. 1328 ಪೆನಾಲ್ಟಿ ಕಾರ್ನರ್ಗಳಲ್ಲಿ 136 ಗೋಲುಗಳು. 2020ರವರೆಗೂ ಹಾಕಿ ಸಾರಥ್ಯ ವಹಿಸಲು ಕೊಡವ ಕುಟುಂಬಗಳು ರೆಡಿ. ಕರ್ನಾಟಕಕ್ಕೆ ಗಾಂಧೀಜಿ ಕಾಲಿಟ್ಟ ಮೊದಲ ಹೆಜ್ಜೆಯ ಶತಮಾನೋತ್ಸವ ಸಂಭ್ರಮ. ಕೊಡಗಿಗೂ ಮಹಾತ್ಮನ ಭೇಟಿಯ ಸ್ಮರಣೆ. ಮಡಿಕೇರಿಯಲ್ಲಿ ಗೌರವ ನಮನ ಸಲ್ಲಿಕೆ. ಹಣದ ಬೆಳೆ ಶುಂಠಿ ಕೃಷಿಯತ್ತ ಎಲ್ಲರ ಚಿತ್ತ. ಶುಂಠಿ ಬೆಳೆಯಲ್ಲೂ ಮಣ್ಣಿನ ಫಲವತ್ತತೆಗೆ ಒತ್ತು. ಸಾವಯವ ಶುಂಠಿ ಬೆಳೆಯುವ ತೊರೆನೂರು ಕೃಷಿಕನ ಯಶೋಗಾಥೆ.
ಇಲ್ಲಿಗೆ TV1 ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ TV1. ಇದು ನಿಮ್ಮ ಚಾನೆಲ್, ಸದಾ ನಿಮ್ಮ ಕಣ್ಣ ಮುಂದೆ. TV1 News sponsored by Advait Hyundai. Contact Madikeri, Cardamom Society Building, behind BSNL office, Kohinoor Road, Madikeri. GL ಆಚಾರ್ಯ, ಪುತ್ತೂರು, ಹಾಸನ ಹಾಗೂ ಸುಳ್ಯ. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ, ಗೋರಿಗೊಪ್ಪ. ಟಾಟಾ ವೈರಾನ್. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Wonderla Amusement Park and Resort. Vandam Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. Coolgurt Movers, Hotel Amazon, Ilwan, Multi-Cuisine Family Restaurant.